ನಮಸ್ತೆ ವೀಕ್ಷಕರೇ. ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ, ಹಿಮ್ಮೇಳದ ಜೇಂಕಾರ, ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆಗೆ ಪ್ರದರ್ಶಿಸುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ನೆರಳಲ್ಲಿ ಕಲಾವಿದನ ಕುರಿತು ಆತ ನಡೆದು ಬಂದ ಹಾದಿ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಯಕ್ಷಧ್ರುವತಾರೆ. ನಾನು ಶ್ರವಣಪ್ಪ. ಇವತ್ತು ನಮ್ಮ ಜೊತೆಗೆ ಧರ್ಮಸ್ಥಳ ಮೇಳದ ಪ್ರಧಾನ ಭಾಗವತರು ಹಾಗೂ ಸಿರಿಬಾಗಿಲು ವೆಂಕಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಸ್ಥಾಪಕರು ಕೂಡ ಆಗಿರುವಂಥ ಶ್ರೀ ರಾಮಕೃಷ್ಣಮಯ್ಯ ಸಿರಿಬಾಗಿಲು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗಡಿನಾಡು ಕಾಸರಗೋಡಿನ ಹಿರಿಯ ಸಾಹಿತಿ, ವಿಮರ್ಶಕ, ಸಂಶೋಧಕ ಸಿರಿಬಾಗಿಲು ವೆಂಕಪಯ್ಯ ಹಾಗೂ ತೆಂಕುದಿಟ್ಟು ಕಂಡ ಅಪ್ರತಿಮ ಭಾಗವತರಲ್ಲೊಬ್ಬರಾದ ಪುತ್ತಿಗೆ ರಾಮಕೃಷ್ಣ ಜೋಯಿಸರ ಪುತ್ರಿ ಪಾರ್ವತಿ ಅವರಿಗೆ ಸುಪುತ್ರನಾಗಿ ಜನಿಸಿದವರು ಸಿರಿಬಾಗಿಲು ಶ್ರೀ ರಾಮಕೃಷ್ಣಮಯ್ಯರು. ಇವರ ಜೊತೆಗೆ ಪುತ್ತಿಗೆ ಶ್ರೀ ರಘುರಾಮ ಹೊಳ್ಳರನ್ನು ಸೋದರ ಮಾವನಾಗಿ ಪಡೆದಿದ್ದ ಮಯ್ಯರಿಗೆ ಯಕ್ಷಗಾನ ಕಲೆ ರಕ್ತಗತವಾಗಿಯೇ ಬಂದಿತ್ತು. ಯಕ್ಷಗಾನ ಭಾಗವತಿಕೆಯನ್ನು ತೆಂಕುತಿಟ್ಟಿನ ಅಗ್ರಮಾನ್ಯ ಮದ್ದಳೆಗಾರರಾದ ಶ್ರೀ ಮಾಂಬಡಿ ಸುಬ್ರಹ್ಮಣ್ಯ ಭಟ್ ಅವರಲ್ಲಿ ಕಲಿತ ಇವರು ಕಟೀಲು, ಬಪ್ಪನಾಡು ಮೇಳಗಳಲ್ಲಿ ಸೇವೆ ಸಲ್ಲಿಸಿ ಸದ್ಯ ಧರ್ಮಸ್ಥಳ ಮೇಳದಲ್ಲಿ 36ನೇ ವರ್ಷದ ತಿರುಗಾಟದಲ್ಲಿದ್ದು ಮೇಳದ ಪ್ರಧಾನ ಭಾಗವತಿಕೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ತಮ್ಮ ತಂದೆ ಹೆಸರಿನಲ್ಲಿ ಸಿರಿಬಾಗಿಲು ವೆಂಕಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕಾಸರಗೋಡು ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅನೇಕ ಕಮ್ಮಟ ತರಬೇತಿಗಳ ಜೊತೆಗೆ ಯಕ್ಷಗಾನದ ಚೌಕಟ್ಟನ್ನು ಮೀರದ ನಾವೀನ್ಯತೆಯೊಂದಿಗೆ ಕೊರೋನಾ ಜಾಗೃತಿ ಯಕ್ಷಗಾನದಂತಹ ಕಾರ್ಯಕ್ರಮಗಳನ್ನು ಅನವರತ ನಡೆಸಿಕೊಂಡು ಬರುತ್ತಿದ್ದಾರೆ. ಯಕ್ಷಗಾನದ ಪಾರಂಪರಿಕ ವೇಷಭೂಷಣ, ರಂಗಕ್ರಮಗಳು ಹಾಗೂ ಯಕ್ಷರಂಗವನ್ನು ಆಳಿದಂತಹ ಕಲಾವಿದರ ಕುರಿತ ವಿಷಯಗಳನ್ನು ಒಳಗೊಂಡ ಸಂಗ್ರಹಾಲಯ ಸೇರಿಸಿ ಹಲವಾರು ಕಾರ್ಯಕ್ರಮಗಳನ್ನು ಯಕ್ಷಗಾನದ ಉಳಿವಿಗಾಗಿ ನಡೆಸ್ತಾ ಇದ್ದಾರೆ. ದೇಶಾದ್ಯಂತ ಮಾತ್ರವಲ್ಲದೆ ವಿದೇಶದಲ್ಲೂ ಹಲವಾರು ಪ್ರದರ್ಶನಗಳಲ್ಲಿ ಭಾಗಿಯಾದ ಇವರಿಗೆ ನೂರಾರು ಸನ್ಮಾನಗಳು ಅರಸಿಕೊಂಡು ಬಂದಿವೆ. ಸದ್ಯ ಸಿರಿಬಾಗಿಲಿನ ಯಕ್ಷಾನುಗ್ರಹದಲ್ಲಿ ಪತ್ನಿ ಶ್ರೀಮತಿ ಸುಮಿತ್ರಾ ಆರ್ಮಯ್ಯ ಹಾಗೂ ಶ್ರೀಮುಖ ಶ್ರೀರಾಜ್ ಹೆಸರಿನ ಪುತ್ರದ್ವಯರ ಜೊತೆಗೆ ಸುಖ ಸಂಸಾರವನ್ನು ನಡೆಸುತ್ತಿದ್ದಾರೆ. ಪಾರಂಪರಿಕ ಯಕ್ಷಗಾನದ ಉಳಿವಿಗಾಗಿ ಅನವರತ ಶ್ರಮಿಸುತ್ತಿರುವ ಸಿರಿಬಾಗಿಲು ರಾಮಕೃಷ್ಣಮಯ್ಯರು ನಮ್ಮ ಯಕ್ಷಧ್ರುವತಾರೆಯ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ. ಭಾಗವತ್ರಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಮ್ಮ ಹೆಸರಿನಲ್ಲೇ ತಮ್ಮ ಊರು ಕೂಡ ಇದೆ, ಸಿರಿಬಾಗಿಲು ಅಂತ. ತಾವು ಅಲ್ಲೇ ಹುಟ್ಟಿ ಬೆಳೆದವರು ಅಂತ ಕೇಳಿದ್ದೇವೆ. ತಮ್ಮ ಬಾಲ್ಯ ಹಾಗೂ ವಿದ್ಯಾಭ್ಯಾಸ ಹೇಗಿತ್ತು? ಒಂದು ಕಾಸರಗೋಡು, ಗಡಿನಾಡು ಕಾಸರಗೋಡು ಜಿಲ್ಲೆಯ ಮದೂರು ಪಂಚಾಯತ್ ವ್ಯಾಪ್ತಿಯ ಸಿರಿಬಾಗಿಲು ಒಂದು ಸಣ್ಣ ಗ್ರಾಮ. ಹಿಂದಿನ ಕಾಲದಲ್ಲಿ ಯಕ್ಷಗಾನದ ಪ್ರತಿ ಮನೆಗಳಲ್ಲೂ ಯಕ್ಷಗಾನದ ಧ್ವನಿ ಗುಣಗುಣಿಸ್ತಿತ್ತು ಅಂತ ಪ್ರದೇಶ. ಸಿರಿಬಾಗಿಲಿನಲ್ಲಿ ಸಿರಿಬಾಗಿಲು ವೆಂಕಪ್ಪಯ್ಯ ಕಾಸರಗೋಡಿನ ಕವಿಗಳು ಹಾಗೂ ಪುತ್ತಿಗೆ ರಾಮಕೃಷ್ಣ ಜೋಯಿಸರು ಪಾರ್ವತಿ ಅಮ್ಮ ದಂಪತಿಗಳ 5ನೇ ಪುತ್ರನಾಗಿ ಜನಿಸಿದೆ. ಅಲ್ಲಿ ಆರಂಭದಲ್ಲಿ ವಿದ್ಯಾಭ್ಯಾಸಕ್ಕೆ ಅಲ್ಲಿ ಯಾವುದೇ ಹತ್ತಿರದಲ್ಲಿ ಶಾಲೆಗಳು ಇರಲಿಲ್ಲ. ಸಾಧಾರಣ ಒಂದು 3 ಕಿಲೋಮೀಟರ್ ದೂರದಲ್ಲಿ ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ಹೈಸ್ಕೂಲು, ಆ ಶಾಲೆಯಲ್ಲಿ 1ರಿಂದ 10ರವರೆಗಿನ ವಿದ್ಯಾಭ್ಯಾಸ ಪೂರೈಸಿದೆ. ಆ ಸಂದರ್ಭದಲ್ಲಿ ದೊಡ್ಡ ಯಕ್ಷಗಾನದ ಆಸಕ್ತಿಯೂ ಇರಲಿಲ್ಲ. ಯಕ್ಷಗಾನದ ಸ್ವಲ್ಪ ಭಯ ಆಗ್ತಿತ್ತು, ಸಭಾ ಕಂಪನ ಇತ್ಯಾದಿಗಳು. ಅದರ ನಂತರ PUC ವ್ಯಾಸಂಗಕ್ಕಾಗಿ ಮಂಜೇಶ್ವರ ಗೋವಿಂದ ಪೈ ಕಾಲೇಜಿಗೆ ಸೇರಿದೆ. ಅದನ್ನು ಸಂಪೂರ್ಣ ಮಾಡಲಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಯಕ್ಷಗಾನದ ಅಭಿರುಚಿ ಜಾಸ್ತಿ ಆಯಿತು. 3ನೇ ಕ್ಲಾಸು 4ನೇ ಕ್ಲಾಸಲ್ಲಿರುವಾಗ ತಂದೆಯವರನ್ನು ಕಳ್ಕೊಂಡೆವು. ಅಂತೂ ವಿದ್ಯಾಭ್ಯಾಸ PUCಯಲ್ಲಿ ಮೊಟಕಾಯಿತು, ಮುಂದುವರಿಯಲಿಲ್ಲ. ಒಂದು ಕಡೆಯಲ್ಲಿ ತಮ್ಮ ಕುಟುಂಬವನ್ನು ನಾವೇನಾದರೂ ಗಮನಿಸಿದರೆ, ಒಂದು ಕಡೆಯಲ್ಲಿ ಪುತ್ತಿಗೆ ರಾಮಕೃಷ್ಣ ಜೋಯಿಸರು ತಮಗೆ ಅಜ್ಜ ಆಗ್ತಾರೆ, ಇನ್ನೊಂದು ಕಡೆಯಲ್ಲಿ ಪುತ್ತಿಗೆ ರಘುರಾಮ ಹೊಳ್ಳರು ತಮಗೆ ಸೋದರ ಮಾವ ಆಗ್ತಾರೆ. ತಮ್ಮ ತಂದೆ ಕೂಡ ಒಂದು ರೀತಿಯಲ್ಲಿ ಅವರು ವಿಮರ್ಶಕರಾಗಿದ್ದರು, ಸಂಶೋಧಕರಾಗಿದ್ದರು. ಹಾಗಾಗಿ ಇದೆಲ್ಲ ತಮ್ಮ ಈ ಯಕ್ಷಗಾನ ಅಭಿರುಚಿಗೆ ಯಾವ ರೀತಿ ಪ್ರಭಾವ ಬೀರಿತು ಅಂತ? ತಂದೆಯ ಫ್ಯಾಮಿಲಿಯಲ್ಲಿ ನೋಡಿದರೆ, ತಂದೆಯ ಅಜ್ಜನು ಪಿಜ್ಜನು ಬನ್ನೂರು ನಾರಾಯಣ ಭಾಗವತರು ಅಂತ ಒಬ್ಬರು ಹಿರಿಯ ಭಾಗವತರು ಇದ್ದರು. ಮತ್ತೊಬ್ಬರು ಬನ್ನೂರು ವೆಂಕಪ್ಪಯ್ಯ, ಬನ್ನೂರು ವೆಂಕಣ್ಣ ಅಂತ. ಅವರ ಬಗ್ಗೆ ಕೃತಿಗಳಲ್ಲಿಂಟು, ಬನ್ನೂರು ವೆಂಕಣ್ಣ ಸಕಲಗುಲ ಸಂಪನ್ನ ಅಂತ ಹೇಳಿ ಹಾಗೆಲ್ಲ ಕೆಲವು ಕೃತಿಗಳಲ್ಲಿ ಬರೆದದುಂಟು. ಅವರು ಎಲ್ಲ ತಂದೆಯ ಕುಟುಂಬದವರು. ಆ ರೀತಿ ಯಕ್ಷಗಾನ ಪರಂಪರೆ ನಮಗೆ ಬಂತು ಒಂದು.
ತಾಯಿಯ ತಂದೆ ಪುತ್ತಿಗೆ ರಾಮಕೃಷ್ಣ ಜೋಯಿಸರು, ನನ್ನ ಅಜ್ಜ, ಅವರಿಂದಲೂ ಯಕ್ಷಗಾನ ರಕ್ತಗತವಾಗಿ ಬಂತು. ನನ್ನ ಸೋದರ ಮಾವ ಪುತ್ತಿಗೆ ರಘುರಾಮ ಹೊಳ್ಳ, ಅವರ ಅಣ್ಣ ಚಂದ್ರಶೇಖರ ಹೊಳ್ಳ ಎಲ್ಲ ಯಕ್ಷಗಾನ ಅಭ್ಯಾಸ ಮಾಡಿದವರು, ಅವರು ಭಾಗವತರಾಗಿದ್ದರು. ಈಗ ಈ ಪರಂಪರೆಗಳೆಲ್ಲ ಕೇಂದ್ರೀಕೃತವಾಗಿ ಒಂದೇ ಕಡೆ ನನಗೆ ಯಕ್ಷಗಾನಕ್ಕೆ. ಹೌದು. ಮತ್ತು ತಂದೆಯವರು ಲೇಖಕರಾಗಿದ್ದು ಯಕ್ಷಗಾನದ ಸಂಶೋಧಕರಾಗಿದ್ದರು. ಯಕ್ಷಗಾನ ವಾಲ್ಮೀಕಿ ಪಾರ್ಥಿಸುಬ್ಬನ ಕೃತಿಗಳನ್ನು 60% ತಾಳಗರಿಯ ಮೂಲಕ ಸಂಗ್ರಹಿಸಿ ಅದನ್ನು ಮುಂದಿನ ಹಂತದಲ್ಲಿ ಪ್ರಕಟಣೆಗೆ ಅನುವು ಮಾಡಿಕೊಟ್ಟವರು ನನ್ನ ತಂದೆಯವರು. ಸಂಗ್ರಹಿಸಿ ಅದನ್ನು ಮುಂದಿನ ಹಂತದಲ್ಲಿ ಕುಕ್ಕೆಲ ಕೃಷ್ಣ ಭಟ್ರು ಮುದ್ರಿಸಿದರು. ಅವರ ಮುದ್ರಣದ ದೋಷ ಏನೋ ಇರಬೇಕು ಎಂಬ ದೃಷ್ಟಿಯಿಂದ ನನ್ನ ತಂದೆಯವರು ಕಾಸರಗೋಡು ವೆಂಕಟಕೃಷ್ಣ ಸಿರಿಗನ್ನಡ ಪ್ರೆಸ್ ಮಾಲಕರು, ಅವರು ಅಷ್ಟು ಆತ್ಮೀಯರು, ಅವರಿಬ್ಬರು ಸೇರಿ ಮತ್ತೊಮ್ಮೆ ಮುದ್ರಣ ಮಾಡಿದರು ಅದನ್ನು. ಹಾಗೆ ಹಲವು ಯಕ್ಷಗಾನದ ಕುರಿತಾಗಿ ಹಲವಾರು ಲೇಖನಗಳು, ಅಧ್ಯಯನ ಯೋಗ್ಯ ಕೆಲವು ಲೇಖನಗಳು, ಸ್ಥಳ ಪುರಾಣಗಳು, ಮತ್ತು ಅವರ ತಂದೆಯವರ ಅಂಡರ್ನಲ್ಲಿ ಒಂದು 2-3 ಜನ ಹಿಂದಿನ ಕಾಲದಲ್ಲಿ PhD ಮಾಡಿದವರು ಇದ್ದಾರೆ. ಹಾಗೆ ತುಂಬ ಕೊಡುಗೆ ನೀಡಿದವರು. ಅವರ 49ನೇ ವರ್ಷದಲ್ಲಿ ಅವರು ತೀರು ಹೋಗಿದ್ದಾರೆ. ಇದೆಲ್ಲವೂ ರಕ್ತಗತವಾಗಿ ಬಂದ ಕಲೆ ನನಗೆ ಯಕ್ಷಗಾನಕ್ಕೆ ಪ್ರೇರಣೆಯಾಯಿತು. ಬಾಲ್ಯದಲ್ಲಿ ಅಷ್ಟೇ ನನ್ನ ಅಣ್ಣ, ತಂದೆಯವರ ಕಾಲ ನಂತರ ನನ್ನ ಅಣ್ಣ, ನಮಗೆ ತಾಯಿ, ಅಣ್ಣ ಮತ್ತು ತಂದೆಯ ತಾಯಿ ಇದ್ದರು. ಇವರೆಲ್ಲರೂ ಯಕ್ಷಗಾನದ ಅಭಿಮಾನ ಅಭಿರುಚಿಯಿಂದ ಪ್ರೋತ್ಸಾಹಿಸಿದರು. ಅದು ಈ ಹಂತಕ್ಕೆ, ಮುಂದಿನ ಹಂತಕ್ಕೆ ನನಗೆ ಪೂರಕವಾಯಿತು ಅಷ್ಟೇ. ಒಂದು ರೀತಿಯಲ್ಲಿ ಭಾಗವತರೆ, ತಾವು ಈಗ ಧರ್ಮಸ್ಥಳ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಕೆಲಸವನ್ನು ಮಾಡ್ತಿದ್ರಿ. ಇದಕ್ಕಿಂತ ತಮಗಿಂತ ಮುಂಚೆ ಕಡತೋಕ ಭಾಗವತರು, ಪುತ್ತಿಗೆ ರಘುರಾಮ ಹೊಳ್ರಂಥ ಘಟಾನುಘಟಿ ಭಾಗವತರು ಅಲಂಕರಿಸಿದಂಥ ಜಾಗ ಅದು. ತಾವು ಈ ಜಾಗವನ್ನು ಮೇಲಿರಬೇಕು ಅಂತಾದರೆ ತಾವು ಇದಕ್ಕಿಂತ ಮುಂಚೆ ಕಟೀಲು ಹಾಗೂ ಬಪ್ಪನಾಡು ಮೇಳದಲ್ಲಿ ಮಾಡಿದಂಥ ಒಂದು ಭಾಗವತಿಕೆ ಅನುಭವ ಏನಿತ್ತು, ಎಷ್ಟು ಸಹಕಾರಿಯಾಯಿತು ತಮಗೆ ಅಂತ? ಯಕ್ಷಗಾನದ ಅಭಿರುಚಿ ನನಗೆ ಆರಂಭವಾದ್ದು ಜಾಸ್ತಿ ಆದ್ದು ಗೆಜ್ಜೆದ ಪೂಜೆ ಪ್ರಸಂಗದ ಮೂಲಕ. ಕದ್ರಿ ಮೇಳದ ಗೆಜ್ಜೆದ ಪೂಜೆ, ಅಲ್ಲಿ ಪುತ್ತಿಗೆ ರಘುರಾಮ ಹೊಳ್ಳರ ಪದ್ಯ, ಅದೇ ಪ್ರಯೋಗವನ್ನು 35-40 ಪ್ರದರ್ಶನಗಳನ್ನು ನೋಡಿದ್ದೆ ನಾನು ಆ ಸಂದರ್ಭದಲ್ಲಿ. ಅದನ್ನು ಗುಣಗುಣಿಸ್ತಾ ಇದ್ದೆ, ಯಾವಾಗಲೂ ಪದ್ಯಗಳನ್ನು ಹಾಡೋದು. ನಮ್ಮ ಊರಲ್ಲಿ ಒಂದು ಯಕ್ಷಗಾನ ತಾಳಮದ್ದಲೆ ಕೂಟ ಆರಂಭ ಆಯಿತು. ಅಲ್ಲಿ ಊರಿನವರೆಲ್ಲ ಸೇರಿ ಒಂದು ಟೈಮ್ ಪಾಸಿಗೆ ಅಂದಿನ ಸಮಯದಲ್ಲಿ ಅಲ್ಲಿ ಒಂದು ದಿನ ಅಲ್ಲಿ ಭಾಗವತಿಗೆ ಮಾಡಬೇಕಾದವ್ರು ಬರ್ಲಿಕ್ಕೆ ಆಗಲಿಲ್ಲ. ಭಾಗವತಿಗೆ ಜನ ಇಲ್ಲ. ಅವಾಗ ಯಾರು ಹೇಳಿದ್ರು, ಅವರು ಒಳ್ಳೆ ಪದ್ಯ ಹೇಳ್ತಾರೆ, ಅವ್ರದ್ದು ಕೂತ್ಕೊಳ್ಳಿಸಿ ಅಂತ. ಏನು ಗೊತ್ತಿಲ್ಲದೆ ಹೋಗಿ 4 ಪದ್ಯ ಹೇಳಿದೆ ಅವತ್ತು. ಅದನ್ನು ಕೇಳಿದ ನನ್ನ ಸೋದರ ಮಾವ ಹೇಳಿದರು, ಇನ್ನು ಹೀಗೆ ಹೇಳೋದಿದ್ರೆ ಬೇಡ, ಸರಿಯಾಗಿ ಅಭ್ಯಾಸ ಮಾಡಿ ಹೇಳೋದಿದ್ರೆ ಹೇಳು ಅಂತ ಹೇಳಿ ನಾನು ಪಾಠ ಮಾಡ್ತೇನೆ ಅಂತ ಹೇಳಿದರು. ಅವರಿಗೆ ಸಮಯ ಅವಕಾಶಗಳು ಸಿಗಲಿಲ್ಲ, ಪಾಠ ಮಾಡೋ ಸಮಯ ಸಿಗಲಿಲ್ಲ. ಹಾಗೆ ಮಾಂಬಾಡಿ ಅವರನ್ನು ಅಲ್ಲಿಗೆ ಅವರ ಸಲಹೆಯಂತೆ, ಪುತ್ತಿಗೆ ಭಾಗವತರ ಸಲಹೆಯಂತೆ ಮಾಂಬಾಡಿಯವರಲ್ಲಿಗೆ ಹೋದೆ. ಮಾಂಬಾಡಿ ಅಜ್ಜ ನಾರಾಯಣ ಭಾಗವತರಿಂದ ಮೊದಲ ಗಜಮುಖದ ಬಗ್ಗೆ ಪಾಠ ಕಲಿತೆ. ಆಮೇಲೆ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಗುರುಗಳು ಅವರಿಂದ ಉಳಿದ ಪಾಠಗಳನ್ನು ಒಂದು 2-3-4 ತಿಂಗಳಲ್ಲಿ ಕಲಿತು ಕಟೀಲು ಮೇಳಕ್ಕೆ ಸೇರ್ಪಡೆಯಾದೆ. ಕಟೀಲು ಮೇಳದಲ್ಲಿ 3 ವರ್ಷದ ತಿರುಗಾಟವನ್ನು ಪೂರೈಸಿದೆ. ಅಂದು ಆ ಸಂದರ್ಭದಲ್ಲಿ ಘಟಾನುಘಟಿ ಕಲಾವಿದರು ನಮಗೆ ಹಿಮ್ಮೇಳಕ್ಕೆ ನನಗೆ ಸಂಪೂರ್ಣವಾಗಿ ಸಲಹೆಯನ್ನು, ಮಾರ್ಗದರ್ಶನ ನೀಡಿದವರು ನೆಡ್ಲೆ ನರಸಿಂಹಭಟ್ರು ಅವರು ಜೊತೆಯಾಗಿದ್ದರು. ನನ್ನನ್ನು ಹೆಚ್ಚಿನ ತಿದ್ದುಪಡಿ ಆಗಲಿಕ್ಕೆ ಮತ್ತು ಪ್ರಸಂಗದ ಹೆಚ್ಚಿನ ಮಾಹಿತಿಗಳು ನನಗೆ ಕಟೀಲು ಮೇಳದಿಂದ ಒದಗಿ ಬಂತು. ಕುರಿಯ ಗಣಪತಿ ಶಾಸ್ತ್ರಿಗಳು 3ನೇ ಸೆಟ್ ಅದು. ಕುರಿಯ ಗಣಪತಿ ಶಾಸ್ತ್ರಿಗಳು ಪ್ರಧಾನ ಭಾಗವತರಾಗಿದ್ದರು. ಒಳ್ಳೆ ಅವಕಾಶವನ್ನು ಕೊಟ್ಟರು. ಆರಂಭದಲ್ಲಿ ಸಂಗೀತ ಸ್ವಲ್ಪ ಸಮಯವೇ ಸಂಗೀತ ಮಾಡಿದ್ದು. 11 ಗಂಟೆವರೆಗೆ, 12 ಗಂಟೆವರೆಗೆ, 2 ಗಂಟೆವರೆಗೆ, ಅವರ ರಜೆಯಲ್ಲಿ ಬೆಳಿಗ್ಗೆವರೆಗೆ ಪದ್ಯ ಹೇಳಲಿಕ್ಕೂ ಅವಕಾಶ ಕಟೀಲು ಮೇಳದಲ್ಲಿ 3 ವರ್ಷದಲ್ಲಿ ಒದಗಿ ಬಂತು. ಯಾವುದೋ ಕಾರಣಕ್ಕೂ ಯಕ್ಷಗಾನ ಬೇಡ ಅಂತ ಬಿಟ್ಟೆ. ಅದೇ ಸಂದರ್ಭದಲ್ಲಿ ಧರ್ಮಸ್ಥಳ ಮೇಳದ ಹಿರಿಯ ಭಾಗವತರಾದ ಕಡತೋಕ ಮಂಜುನಾಥ ಭಾಗವತರಿಗೆ ಒಂದು ಅಪಘಾತ ಆಗಿ ಧರ್ಮಸ್ಥಳ ಮೇಳಕ್ಕೆ ಭಾಗವತರ ಒಂದು ಅವಶ್ಯಕತೆ ಇತ್ತು. ಪುತ್ತಿಗೆ ರಘುರಾಮ ಹೊಳ್ಳರು 1 ವರ್ಷ ಹಿಂದೆ ಧರ್ಮಸ್ಥಳ ಮೇಳಕ್ಕೆ ಸೇರಿದ್ದರು. ಅದರ ಮತ್ತಿನ ವರ್ಷ, ಆ ವರ್ಷ ಹಾಗೆ ನನಗೆ ಕರೆ ಬಂತು, ನೀವು ಬರ್ಬಹುದಾ ಅಂತ. ಹಾಗೆ ಧರ್ಮಸ್ಥಳದಂತಹ ಮೇಳ ನಮ್ಮನ್ನು ಗುರುತಿಸಿ ಕರೆಯುವಾಗ ನಾವು ಹೋಗದಿದ್ದು ತಪ್ಪಾಗ್ತದೆ, ನಮ್ಮ ಯೋಗ ಭಾಗ್ಯ ಅಂತ ಹೇಳಿ ಧರ್ಮಸ್ಥಳ ಮೇಳಕ್ಕೆ ಹೋದೆ. ಮತ್ತು ಒಂದು ಕಾರಣ ಉಂಟು. ನನ್ನ ಅಜ್ಜ ಪುತ್ತಿಗೆ ರಾಮಕೃಷ್ಣ ಜೋಯಿಸರು ಒಂದು ಕಾಲದಲ್ಲಿ 3 ವರ್ಷ ಧರ್ಮಸ್ಥಳ ಮೇಳವನ್ನು, 3-4 ವರ್ಷ ಧರ್ಮಸ್ಥಳ ಮೇಳವನ್ನು ಕೊಂಡು ಹೋಗಿದ್ದರು, ಮುನ್ನಡೆಸಿದ್ರು. ಹಾಗೆ ಇದೆಲ್ಲವೂ ನಮಗೆ ಪೂರಕವಾಯಿತು. ಹಾಗೆ 3 ವರ್ಷದ ತಿರುಗಾಟವನ್ನು ಧರ್ಮಸ್ಥಳ ಮೇಳದಲ್ಲಿ ಮಾಡಿದೆ. ಅಲ್ಲೂ ಅಷ್ಟೇ ನನಗೆ ಇನ್ನು ಯಕ್ಷಗಾನ ಸಾಕು ಎಂಬ ದೃಷ್ಟಿಯಿಂದ 1 ವರ್ಷ ಬಿಡುಗಡೆ ಆದೆ. ಅದೇ ಸಂದರ್ಭದಲ್ಲಿ ಬಪ್ಪನಾಡು ಮೇಳಕ್ಕೆ ಪ್ರಧಾನ ಭಾಗವತರಾಗಿ ನನಗೆ ಕರೆ ಬಂತು.
ಒಂದು ವರ್ಷ ಬಪ್ಪನಾಡು ಮೇಳಕ್ಕೆ ಹೋದೆ. ಅಲ್ಲಿ ಅಂದರೆ ಯಕ್ಷಗಾನ ನನ್ನನ್ನು ಬಿಡುವುದಿಲ್ಲ ಏನಾದರೂ. ಬಪ್ಪನಾಡು ಮೇಳಕ್ಕೆ ಹೋದೆ, 1 ವರ್ಷದ ತಿರುಗಾಟ ಪೂರೈಸಿದೆ. ಅಲ್ಲಿ ಕಡತಗ ಭಾಗದಲ್ಲಿ ಪುನಃ ಅನಾರೋಗ್ಯ ಆಯಿತು. ಅವರು 1 ವರ್ಷ ಅನಾರೋಗ್ಯದಿಂದಿದ್ರು, ಮತ್ತೆ 2 ವರ್ಷ ಬಂದಿದ್ದರು ಮೇಳಕ್ಕೆ. ಅದರ ನಂತರ ಪುನಃ ಆರೋಗ್ಯ ಕೈಕೊಟ್ಟಿತು, ಪುನಃ ನನಗೆ ಕರೆ ಬಂತು. ಹಾಗೆ ಮತ್ತೆ ಸೇರಿದವ ಈಗ ಸತತವಾಗಿ ನನ್ನದು ಧರ್ಮಸ್ಥಳ ಮೇಳದಲ್ಲಿ 36ನೇ ವರ್ಷದ ತಿರುಗಾಟ. ಹಾಗೆ ಈ ಹಿರಿಯರ ಜೊತೆಯಿಂದ ಕರೆಸಿ ಅವರ ಸಲಹೆಗಳು ಇತ್ಯಾದಿ ರಂಗ ಮಾಹಿತಿಗಳು ಎಲ್ಲವನ್ನು ಪಡೆದು ಈಗ ನನಗೆ ಪ್ರಧಾನ ಭಾಗವತರಾಗಿ ಮುನ್ನಡೆಸಲಿಕ್ಕೆ ಸಾಧ್ಯವಾಯಿತು. ಹಾಗೆ ಭಾಗವತರೇ, ಈಗ ಮೊದಲೆಲ್ಲ ತಾವು ಸೇರಬೇಕಾದ ಸಮಯದಲ್ಲಿ ಇದ್ದದ್ದು ಪೂರ್ಣರಾತ್ರಿ ಯಕ್ಷಗಾನ. ಈಗಿನ ಹಾಗೆ ಕಾಲಮಿತಿ ಇರಲಿಲ್ಲ. ಈ ಪೂರ್ಣರಾತ್ರಿ ಯಕ್ಷಗಾನದಲ್ಲಿ ಗತಿಗಳು ಬದಲಾಗ್ತಾ ಹೋಗ್ತವೆ ಸಮಯ ಹೋದ ಹಾಗೆ. 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ ಹೇಳಿಕೊಂಡು. ಇದರ ಒಂದು ಉದ್ದೇಶ ಏನು ಅಂತ ಕೇಳಿದ್ರೆ, ನೋಡುವಂಥ ಪ್ರೇಕ್ಷಕರಿಗೆ ಯಾವುದೇ ರೀತಿಯ ನೀರಸ ಭಾವ ಉಂಟಾಗಬಾರ್ದು ಹೇಳುವಂಥ ಒಂದು ಮಾತಿದೆ. ಈಗ ಕೆಲವರಲ್ಲಿ ಒಂದು ಪ್ರಶ್ನೆ ಇರ್ತದೆ, ಇದನ್ನು ವೀಕ್ಷಕರಿಗೆ ನೀರಸ ಭಾವ ಆಗಬಾರ್ದು ಹೇಳುವ ಕಾರಣಕ್ಕೆ ಮಾಡೋದು ಅಂತಾದರೆ, ಈ ಉಳಿದ ಈಗಿನ ಭಾಷೆಯಲ್ಲಿ ಗಿಮಿಕ್ಗಳು ಅಂತ ಹೇಳುವಂಥ ಮನೋರಂಜನೆಗಳು ಕೂಡ ವೀಕ್ಷಕರಿಗೆ ಬೇಕಾಗಿ ಮಾಡೋದಲ್ವ, ಅದಕ್ಕೆ ಯಾಕೆ ಈ ಪಾರಂಪರಿಕ ಯಕ್ಷಗಾನದ ಚೌಕಟ್ಟಿನಲ್ಲಿ ವಿರೋಧ ಇದೆ ಹೇಳುವಂಥ ಒಂದು ಪ್ರಶ್ನೆ ಬರ್ತದೆ. ಇದಕ್ಕೆ ತಮ್ಮ ನಿಲುವೇನು ಅಂತ? ಇಡೀ ರಾತ್ರಿ ಯಕ್ಷಗಾನ ಈಗ ಇತ್ತೀಚೆಗೆ ಮೊದಲು ಅಂದರೆ ಯಾವುದೇ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳಿಲ್ಲ ಆಯಿತು. ಅಂಥ ಸಂದರ್ಭದಲ್ಲಿ ಇಡೀ ರಾತ್ರಿ ಯಕ್ಷಗಾನಕ್ಕೆ ಪ್ರೇಕ್ಷಕರಿದ್ದರು, ಮತ್ತು ಮಧ್ಯರಾತ್ರಿಯಲ್ಲಿ ಹೋಗುವಂಥ ಸೌಕರ್ಯಗಳಿಲ್ಲ ಆಯಿತು. ಇತ್ತೀಚೆಗಿನ ದಿನಗಳಲ್ಲಿ ಮಧ್ಯರಾತ್ರಿ ಹೋಗುವ ಸೌಕರ್ಯಗಳು, ಎಲ್ಲರಿಗೂ ವಾಹನಗಳಿದೆ, ಸೌಕರ್ಯಗಳು ಹೆಚ್ಚಾಯಿತು, ಬೆಳಗ್ಗಿನವರೆಗಿನ ಪ್ರೇಕ್ಷಕರು ಕಡಿಮೆ ಆದರು. ಈ ಎಲ್ಲ ದೃಷ್ಟಿಕೋನದಿಂದ ಕಾಲಮಿತಿ ಆಯಿತು. ಪ್ರಧಾನವಾಗಿ ಧರ್ಮಸ್ಥಳ ಮೇಳೆ ಕಾಲಮಿತಿಯಾಗಿದೆ, ಹೆಚ್ಚಿನ ಮೇಳಗಳು ಕಾಲಮಿತಿ ಆಯಿತು. ಕಾಲಮಿತಿಯು ಇಂದು ಕಿಕ್ಕಿರಿದ ಸಭೆ ಕಾಣ್ತಾ ಉಂಟು. ಪ್ರೇಕ್ಷಕರು ಸ್ವೀಕರಿಸಿದ್ದಾರೆ ಕಾಲಮಿತಿಯನ್ನು. ಬೆರಳೆಣಿಕೆ ಒಂದಿಬ್ಬರು ಬೆಳಗ್ಗಿನವರೆಗೆ ಯಕ್ಷಗಾನ ಬೇಕು ಎಂದು ಹೇಳುವುದಲ್ಲದೆ, ಹಾಗೆ ಹೇಳುವವರು ಯಕ್ಷಗಾನ ನೋಡುವುದು ಸಹ ಭಾರಿ ವಿರಳ. ಎಲ್ಲೇ ಒಂದಿಬ್ಬರು ನೋಡಿರ್ಬೋದು, ಬೆಳಿಗ್ಗೆವರೆಗೆ ಬಿಟ್ಟರೆ ನೋಡುವವರು ಕೂಡ ವಿರಳ. ಕಾಲಮಿತಿಗೆ ಆಗುವಾಗ ಈಗ ನಮ್ಮ ಧರ್ಮಸ್ಥಳ ಮೇಳದ ಆಟಗಳಿಗೆ ಈಗ ನಾವು ನೋಡ್ತಾ ಇರುವುದು ಕಾಲಮಿತಿಯಲ್ಲಿ ಸಾಧಾರಣ 1 ರಿಂದ 1.5 ಸಾವಿರ ಜನ ಸೇರ್ತಾರೆ. ಅದಕ್ಕಿಂತಲೂ ಹೆಚ್ಚು ಕೆಲವು ಕಡೆಯಲ್ಲಿ. ಅಷ್ಟು ಪ್ರೇಕ್ಷಕರು ತುಂಬಿದ ಸಭೆ. ಅದರಲ್ಲಿ ನಮಗೆ ಯಕ್ಷಗಾನ ಅಷ್ಟು ಮನೋರಂಜನೆ, ನಮಗೂ ಕೂಡ ಖುಷಿ ಆಗ್ತದೆ, ಕಲಾವಿದರಿಗೆ ಕೂಡ. 12:30 1 ಗಂಟೆಯ ಸಮಯಕ್ಕೆ ಆಟ ಮುಗಿದ ಸಮಯಕ್ಕೆ ಟ್ರಾಫಿಕ್ ಜಾಮ್ ಆಗುವುದು, ಇಂಥದ್ದೆಲ್ಲ ಎಷ್ಟೋ ಆಗ್ತಾ ಉಂಟು. ಅಂಥ ಸಭೆಯನ್ನಿಗೆ ಕಾಣ್ತಾ ಇದ್ದೇವೆ. ಮತ್ತು ಅಂದಿನ ಕಾಲದಲ್ಲಿ ಕಾಲಮಿತಿ ಇತ್ತು, 12 ಗಂಟೆವರೆಗೆ ಒಂದು ಕಾಲ, 2 ಗಂಟೆವರೆಗೆ, 4 ಗಂಟೆವರೆಗೆ, 5 ಗಂಟೆವರೆಗೆ. ಅದೇ ರೀತಿಯ ಕಾಲಮಿತಿಯನ್ನು ಇಂದು ಈ ಕಾಲಮಿತಿ ಯಕ್ಷಗಾನದಲ್ಲಿ ಅಳವಡಿಸುವುದು, ಅಂದಿನ ಲಯವನ್ನು. ಇಂದಿನ ಕಾಲಘಟ್ಟದಲ್ಲೂ ಕೂಡ ಅದನ್ನು ಅನುಭವಿಸಬಹುದು, ಅಳವಡಿಸಿಕೊಳ್ಬಹುದು ಈ 4-5 ಗಂಟೆಯ ಕಾಲಮಿತಿಯಲ್ಲಿ. ಆದರೆ ಇದೀಗ ವೇಗದ ಕಾಲ. ಈಗ ಪ್ರತಿಯೊಬ್ಬರಿಗೂ ಎಲ್ಲವೂ ವೇಗ ಆಗಬೇಕು. ಒಂದು ಟ್ರಾಫಿಕ್ ಅಲ್ಲಿ ಇರುವಾಗಲೂ ನಮಗೆ ತಾಳ್ಮೆ ಸಾಕಾಗುದಿಲ್ಲ. ಉಡುಪಿಗೆ ಅರ್ಧ ಗಂಟೆಯಲ್ಲಿ ಮುಟ್ಟಿದ್ರೆ ಸಾಕು ಎಂಬ ಒಂದು ಆಸೆ ಇರ್ತದೆ. ಅಂಥ ಸಂದರ್ಭ ಯಕ್ಷಗಾನ ವೇಗವಾಗಿ ಹೋದರೂ ಅದನ್ನು ಸ್ವೀಕರಿಸ್ತಾರೆ ಜನಗಳು, ತಪ್ಪಲ್ಲ ಅದು. ಯಕ್ಷಗಾನ ಎಂಬುದು ಧಾರ್ಮಿಕವಾದ ಕಲೆ, ಧಾರ್ಮಿಕ ಚೌಕಟ್ಟಿನ ಒಳಗೆ ಉಂಟು. ಈ ಪ್ರಸಂಗಗಳಿಂದ ಪ್ರಧಾನ ಸಂದೇಶವನ್ನು ನಾವು ಕೊಡಬೇಕು ಸಭೆಗೆ. ಈ 4 ಗಂಟೆ ಅವಧಿಯಲ್ಲಿ ಪ್ರಸಂಗಕ್ಕೆ ನ್ಯಾಯ ಕೊಟ್ಟು, ಕವಿ ಬರೆದ ಪ್ರಸಂಗಕ್ಕೆ ನಾವು ನ್ಯಾಯ ಕೊಟ್ಟು, ಆ ಅವಧಿಯಲ್ಲಿ ಪ್ರಸಂಗವನ್ನು ಯಾವ ರೀತಿ ಮುಂದುವರಿಸಿ ಅದನ್ನು ಮುಗಿಸಬೇಕು ಎಂಬಿತ್ಯಾದಿ ಹಲವು ಒತ್ತಡಗಳು ನಮ್ಮಲ್ಲಿ ಇರ್ತದೆ. ಅದನ್ನೆಲ್ಲ ಒಂದು ಸವಾಲಾಗಿ ಸ್ವೀಕರಿಸಿ ಈಗ ಯಶಸ್ವಿ ಆಗ್ತಾ ಇದ್ದೇವೆ ಹೆಚ್ಚಿನ ಕಡೆಯಲ್ಲಿ. ಇಂದಿನ ಈ ಮಾಧ್ಯಮಗಳಿಂದಾಗಿ, ಮೊದಲು ಒಂದು ಕಾಲದಲ್ಲಿ ಯಕ್ಷಗಾನ ರಂಗದ 4 ಕಂಬದ ಒಳಗೆ ವೇದಿಕೆಗೆ ಹೋದರೆ ಎಲ್ಲವನ್ನು ನಾವು ಮರೀತೇವೆ, ಅಪಾತ್ರವಾಗಿ ಇರ್ತೇವೆ. ಈಗ ಏನಾಗಿದೆ ಅಂದರೆ, ಅವರವರಿಗೆ ಅಭಿಮಾನಿಗಳಿಂತ ಈ ವಾಟ್ಸಾಪ್ ಇಂಥ ಮಾಧ್ಯಮದಿಂದ ಅಭಿಮಾನಿಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಬೇಕಾಗಿ ಯಾವ ರೀತಿಯಾಗಿ ನಮ್ಮಿಂದ ಆಗ್ತದೆ ಅಷ್ಟು ವಿರೂಪಗೊಳಿಸ್ತಾ ಇದ್ದೇವೆ. ಒಂದು ಉದಾಹರಣೆಗೆ, ಈಗ ಗಾನ ವೈಭವಗಳು, ನಾಟ್ಯ ವೈಭವ, ಹಾಸ್ಯ ವೈಭವ ಇತ್ಯಾದಿ. ಗಾನ ವೈಭವದಲ್ಲಿ ಪದ್ಯಕ್ಕೆ ಮಾತ್ರ ಅವಕಾಶಗಳು. ಅದು ಯಕ್ಷಗಾನ ವೈಭವ ಆದರೆ ಯಕ್ಷಗಾನ ಕವಿ, ಕಾವ್ಯ, ಛಂದಸ್ಸು ಆ ರೀತಿ ಯಕ್ಷಗಾನದ ಪದ್ಯವನ್ನು ಮಾತ್ರ ಹಾಡಬೇಕಷ್ಟೆ. ಇದೀಗ ಅಂಥ ಗಾನ ವೈಭವದಲ್ಲಿ ನಾವು ಉಳಿದ ಪದ್ಯಗಳನ್ನು ಹಾಡ್ತೇವೆ. ಈಗ ಉದಾಹರಣೆ ವಂದೇ ಮಾತರಂ ಹೇಳಿದ್ದುಂಟು, ಮುನಿಸು ತರವೇ ಪದ್ಯಗಳು ಇತ್ಯಾದಿಯನ್ನೆಲ್ಲ. ಅದನ್ನು ಈ ರೀತಿ ಗಾನ ವೈಭವದಲ್ಲಿ ಅಳವಡಿಸಿ ಅದನ್ನೇ ಇಂದು ರಂಗದಲ್ಲಿ ಪ್ರದರ್ಶನದಲ್ಲಿ ಕೂಡ ಅಳವಡಿಸ್ತಾ ಇದ್ದೇವೆ ಕೆಲವರು. ಅಂಥದ್ದೆಲ್ಲ ಅಷ್ಟು ಇಂಥ ಯಕ್ಷಗಾನ ಕಲೆಗೆ ಅದು ಸಾಧ್ಯವಲ್ಲ. ಆ ರೀತಿಯಲ್ಲಿ ಹಾಳ್ಗಡಬಾರದು ಅಂತ ಒಂದು ನಮ್ಮ ಅಭಿಪ್ರಾಯ.
ಮತ್ತು ನಾಟ್ಯ ವೈಭವಗಳು, ನಾಟ್ಯ ವೈಭವ ನಾಟ್ಯಕ್ಕೆ ಇರುವಂಥದ್ದು. ನಾಟ್ಯ ವೈಭವ ಅಲ್ಲಿ ಎಷ್ಟು ಬೇಕಾದ್ರೂ ನಮಗೆ ಸ್ವಾತಂತ್ರ್ಯ ಇದೆ, ಎಷ್ಟು ಬೇಕಾದ್ರೂ ವ್ಯಾಪ್ತಿ ವಿಸ್ತೀರ್ಣ ಮಾಡಬಹುದು. ಅದನ್ನೇ ತಂದು ಈಗ 4 ಗಂಟೆ ಪ್ರಸಂಗದಲ್ಲಿ ಒಂದು ಒಳ್ಳೆಯ ಒಂದು ಭಾಗ ಇದೆ, ಶೃಂಗಾರ ರಸದ ಭಾಗ ಇದ್ದರೆ ಅಲ್ಲಿಗೆ ನಾವು ಎಷ್ಟು ಬೇಕು ಅಷ್ಟು ನಮ್ಮ ಕಲ್ಪನೆ ಕಲಾವಿದರಲ್ಲಿ ಇರಬೇಕಾದ್ದು. ಈ ನಾಟ್ಯ ವೈಭವದಲ್ಲಿ ಕುಳಿದ 10 ನಿಮಿಷ 15 ನಿಮಿಷ 20 ನಿಮಿಷವನ್ನು ಈ ಕಾಲಮಿತಿಯ 4 ಗಂಟೆಗೆ ಅಳವಡಿಸಿದರೆ ಆ ಪ್ರದರ್ಶನ ಸಂಪೂರ್ಣವಾಗಿ ಹಾಳಾಗ್ತದೆ. ಹಾಗೆ ಅಂತ ಪ್ರೇಕ್ಷಕರಿಗೂ ಕೂಡ ಆ ಬಗ್ಗೆ ಗಮನ ಇಲ್ಲ. ಇಂದಿನ ಪ್ರೇಕ್ಷಕರಲ್ಲಿ ಗಮನ ಇರುವವರು ಇದ್ದಾರೆ, ತುಂಬ ಜನ ಇದ್ದಾರೆ, ಗಮನಿಸುವವರು ಕಡಿಮೆ ಇದ್ದಾರೆ. ಈಗ ಒಂದು ವ್ಯಕ್ತಿಗತವಾಗಿ ಕಲಾವಿದರ ಅಭಿಮಾನಿಗಳು, ಅವರು ಅವರ ಕಲಾವಿದ ಏನು ಮಾಡಿದ ಅದನ್ನೇ ಸ್ವೀಕರಿಸ್ತಾರೆ. ಅವ ಎಷ್ಟು ಕೊಣಿದ್ರು ಸರಿ, ಅವ ಹಾಸ್ಯ ಏನು ಮಾತಾಡಿದ್ರು ಸರಿ, ಈ ರೀತಿಯಾಗಿ ಆ ಪಾತ್ರಕ್ಕೆ ಎಷ್ಟು ಪಾತ್ರ ಆಗಬೇಕು ಅಂತ ಹೇಳೋದು. ಪ್ರತಿಯೊಂದು ಕೂಡ ಪಾತ್ರ, ಯಕ್ಷಗಾನದ ಪಾತ್ರಧಾರಿಯೇ ಪಾತ್ರವಾಗಿ ಮಾತಾಡಬೇಕು, ಪಾತ್ರಧಾರಿಯಾಗಿ ಮಾತಾಡಬಾರದು. ಇತ್ತೀಚೆಗೆ ಎಡನೀರು ಶ್ರೀಗಳು ಒಂದು ಕಡೆಯಲ್ಲಿ ಭಾಷಣದಲ್ಲಿ ಅದನ್ನು ಹೇಳಿದರು. ಯಕ್ಷಗಾನ ಪಾತ್ರವಾಗಿ ರಂಗದಲ್ಲಿ ಮಾತಾಡಬೇಕು, ಪಾತ್ರಧಾರಿ ಮಾತಾಡಬಾರದು, ಅದು ಎಲ್ಲೆಲ್ಲಿ ಹೋಗಬಾರದು. ಇದು ಪಾತ್ರಧಾರಿಯಾಗಿ ಕುಣಿತಾ ಇದ್ದಾರೆ, ಇಂಥದ್ದೆಲ್ಲ ಆಗ್ತಾ ಉಂಟು. ಅಂಥದ್ದನ್ನೆಲ್ಲ ನಾವು ವಿರೋಧಿಸ್ತೇವೆ, ಅಂಥದ್ದು ಆಗಬಾರ್ದು. ಕಾಲಮಿತಿಯಾಗುವಾಗ ಪ್ರಧಾನವಾಗಿ ಯಕ್ಷಗಾನ ಪ್ರಸಂಗಕ್ಕೆ, ಕವಿ ಬರೆದ ಪ್ರಸಂಗಕ್ಕೆ ನಾವು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಮೂಲಕ ಅದನ್ನು ಪ್ರಸ್ತುತಪಡಿಸಬೇಕು ಅಂತ ಒಂದು ನಮ್ಮ ಬೇಡಿಕೆ ಅಷ್ಟೇ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸ್ತಾ ಇದ್ದೇವೆ. ಈಗ ಒಂದು ಲೆಕ್ಕದಲ್ಲಿ ತಾವು ಹೇಳಿದ್ದನ್ನು ಗಮನಿಸಿದರೆ ಕೆಲವೊಂದು ಮಿತಿಗಳನ್ನು ಮೀರಬಾರ್ದು, ಕೆಲವೊಂದು ಚೌಕಟ್ಟನ್ನು ಮೀರಬಾರ್ದು ಹೇಳುವಂಥದ್ದು ಸ್ಪಷ್ಟ ಆಗ್ತದೆ. ಆದರೆ ಇದನ್ನು ಕಲಾವಿದ ಯಾವ ರೀತಿ ಗುರುತಿಸಿಕೊಳ್ಬೇಕು, ಅಂದರೆ ಇದನ್ನು ಮಾಡಿದರೆ ಎಲ್ಲಾದರೂ ಚೌಕಟ್ಟು ಮೀರ್ಬೋದು, ನಾನು ಇದರ ಒಳಗೆ ಇರಬೇಕು ಅಂತ ಗುರುತಿಸಿಕೊಳ್ಳುವುದಕ್ಕೆ ಏನಾದರೂ ತಮ್ಮಲ್ಲಿ ಸಲಹೆ ಇದೆಯಾ, ಹೇಗೆ ಅಂತ? ಯಕ್ಷಗಾನದ ಈಗ ಭಾಗವತಿಗೆ ಆಗಲಿ ನಾಟ್ಯ ಆಗಲಿ ನಾವು ಪಾಠ ಮಾಡುವಾಗಲೇ ನಮಗೆ ಬಾಲಪಾಠ ಎಂಬ ಚೌಕಟ್ಟಿದೆ. ಹೌದು, ಅದರ ವ್ಯಾಪ್ತಿಯನ್ನೇ ನಾವು ಇಟ್ಕೊಳ್ಬೇಕು. ಅಂದರೆ ಬಾಲಪಾಠವನ್ನೇ ಆಡಬೇಕು ಅಂತಲ್ಲ, ಅದಕ್ಕೆ ಬೇಕಾದಷ್ಟು ನಮ್ಮ ಸಾಹಿತ್ಯವನ್ನು ಅಳವಡಿಸಿಕೊಳ್ಳಬಹುದು. ಅದರ ಮಿತಿಯ ಒಳಗೆ ಮಿತಿ ಮೀರದೆ ಪ್ರಧಾನವಾಗಿ ಈಗ ಪ್ರಸಂಗದ ಹೋಗವನ್ನು ಗಮನಿಸಬೇಕು. ದಕ್ಷಯಜ್ಞ, ದಮಯಂತಿ ಕಲ್ಯಾಣ, ಶೃಂಗಾರ ರಸದ ಕೆಲವು ಪ್ರಸಂಗಗಳು, ಅಲ್ಲಿ ಆ ಪಾತ್ರಕ್ಕೆ ಎಷ್ಟು ಬೇಕು, ಆ ಪಾತ್ರದ ಘನತೆ ಏನು, ಅದಕ್ಕೆ ಕೊಂದು ಬಾರದೆ. ಈಗ ಪಾರ್ವತಿಯ ವೇಷ, ದಾಕ್ಷಾಯಿಣಿ, ದಕ್ಷಯಜ್ಞನ ದಾಕ್ಷಾಯಿಣಿ ಪಾತ್ರ, ಅಲ್ಲಿ ನಿಲ್ಲದು ಮನವಲ್ಲಿ ಹೋಗದೆ ಅಲ್ಲ, ಅದಕ್ಕೆ ನೋಡಿರಿ ದ್ವಿಜರು ಬೋಪದನು. ಇಂತಹ ಪದ್ಯಗಳಿಗೆ ಗೌರವಯುತವಾದ ನಾಟ್ಯದಿಂದ ಎಷ್ಟು ಬೇಕು ಅಷ್ಟೇ ನಾಟ್ಯದಿಂದ ಪದ್ಯಕ್ಕೆ ಪೂರಕವಾಗಿ ಸ್ಪಂದಿಸಿ ಮುಂದುವರಿದರೆ ಮಾತ್ರ ಅದು ಚಂದ ಆ ಪ್ರಸಂಗದ ಚೌಕಟ್ಟಿನೊಳಗೆ. ಅಲ್ಲಿ ನಮ್ಮ ಈ ಹೊಸನತನದ ನಾಟ್ಯ ವೈಭವ ಎಲ್ಲ ತಂದರೆ ಆ ಪ್ರಸಂಗಕ್ಕೆ ಒಳ್ಳೆಯದಲ್ಲ ಅದು. ಅಂಥದ್ದನ್ನು ಕಲಾವಿದರು ತಿಳ್ಕೊಳ್ಬೇಕು. ಜೊತೆಯಲ್ಲಿ ಅದೇ ಹಿರಿಯರಿಂದ ಏನು ಸಲಹೆಗಳಿದ್ದನ್ನು ಅದನ್ನು ಸ್ವೀಕರಿಸಬೇಕು. ಇಂದು ಹಿರಿಯರ ಹತ್ರ ಕೇಳ್ತಾರೆ, ಆ ಸಲಹೆಯನ್ನು ಸ್ವೀಕರಿಸುವವರು ಬಹಳ ಕಡಿಮೆ. ರಂಗದಲ್ಲಿ ಹೋದರೆ ಅವರು ಮಾಡುವುದೇ ಬೇರೆ. ಅಂಥದ್ದೆಲ್ಲ ಆಗಬಾರದು. ಆ ಮೌಲ್ಯ ಅರಿತು ನಮ್ಮ ಕರ್ತವ್ಯ ಪ್ರಜ್ಞೆಯಿಂದ ನಾವು ಮುಂದುವರಿದರೆ ಯಾವುದೇ ಕೊರತೆ ಇಲ್ಲ. ಆ ಕರ್ತವ್ಯ ಪ್ರಜ್ಞೆ ಯಕ್ಷಗಾನದ ಮೌಲ್ಯ ಏನು ಎಂಬ ತಿಳುವಳಿಕೆಯನ್ನು ಪಡೆಯುವ ಶಕ್ತಿ ಅವರಿಗೆ ಬೇಕು ಅಂತ ಪ್ರತಿಯೊಬ್ಬರಿಗೆ. ಅಂದರೆ ತಾವು ಒಂದು ಲೆಕ್ಕದಲ್ಲಿ ಹೇಳಿದರೆ ತಮ್ಮ ಪ್ರಸ್ತುತಿ ಪಾತ್ರೋಚಿತ ಹಾಗೂ ಕಾಲೋಚಿತವಾಗಿ. ಹೌದಾ ಭಾಗವತರೇ, ಈಗ ನಮ್ಮ ಪೂರ್ಣ ಪ್ರಮಾಣದ ಯಕ್ಷಗಾನ ಪ್ರದರ್ಶನದಿಂದ ಈ ಕಾಲಮಿತಿಯ ಕಡೆಗೆ ಮಾರ್ಪಾಡಾಗುವಂಥ ಸಮಯದಲ್ಲಿ ಕೆಲವೊಂದು ಪ್ರಮುಖ ಮೇಳಗಳು ಅದಕ್ಕೆ ಒಗ್ಗಿಕೊಳ್ಳಿಕ್ಕೆ ಪ್ರಾರಂಭಿಸಿದವು. ಅದರಲ್ಲಿ ಒಂದು ಧರ್ಮಸ್ಥಳ ಮೇಳ ಬಹಳ ಬೇಗನೆ ನಮ್ಮ ಈ ಕಾಲಮಿತಿಗೆ ಒಗ್ಗಿಕೊಂಡಿತ್ತು. ಆ ಸಮಯದಲ್ಲಿ ಈ ಕ್ಷೇತ್ರ ಮಹಾತ್ಮೆಯಂತಹ ಪ್ರಸಂಗಗಳನ್ನೆಲ್ಲ ಕಾಲಮಿತಿಗೆ ಒಗ್ಗಿಸಿಕೊಳ್ಳುವುದಕ್ಕೆ ಎಷ್ಟು ಸವಾಲಿನ ವಿಷಯವಾಗಿತ್ತು ಅದು? ಪೂಜ್ಯ ಕಾವಂದರು ಕಾಲಮಿತಿಯ ಆರಂಭದಲ್ಲೇ ಒಂದು ಹಂತದಲ್ಲಿ ಒಂದು ಮೀಟಿಂಗ್ ಮಾಡಿದರು, ಎಲ್ಲರನ್ನು ಕರೆದು ಕಾಲಮಿತಿ ಮಾಡುವ ಅಂತ ಹೇಳಿ. ನಾವು ಮಾಡುವುದೇ ಧರ್ಮಸ್ಥಳಗಳು ಮಾಡುವುದೇ ಎಂಬ ತೀರ್ಮಾನಕ್ಕೆ ಬಂದರು. ಅವರ ಮಾರ್ಗದರ್ಶನದಲ್ಲಿ ಯಕ್ಷಗಾನದ ಕೆಲವು ವಿದ್ವಾಂಸರುಗಳನ್ನು ಸೇರಿಸಿಕೊಂಡು ಒಂದು ಹಂತದಲ್ಲಿ ನಾವು ಸಮಾಲೋಚನಾ ಸಭೆ ನಡೆಸಿದ್ದೀವಿ. ಪ್ರಸಂಗವನ್ನು ಯಾವ ರೀತಿ ಮಾಡಬಹುದು, ಪ್ರಧಾನವಾಗಿ ಈಗ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ, ದೇವಿ ಮಹಾತ್ಮೆ, ಇಂಥ ಪ್ರಧಾನ ಪ್ರಸಂಗಗಳನ್ನು ಕಾಲಮಿತಿಗೆ ಹೇಗೆ ಅಳವಡಿಸಬಹುದು ಎಂಬಂಥ ಒಂದು ಚಿಂತನೆ ಸಮಾಲೋಚನೆ ನಡೆಯಿತು. ಆ ಸಮಾಲೋಚನೆಯಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ತಗೊಂಡು ನಾವು ಪ್ರಸಂಗವನ್ನು ಬೇಕಾದಲ್ಲಿ ಕಟ್ ಮಾಡಿ ಆ ಕಾಲಮಿತಿಯೊಳಗೆ ಅದನ್ನು ಪ್ರದರ್ಶನ ಕೂಡ ಆ ಸಮಯದಲ್ಲಿ ಮಾಡಿದೆವು, ಪ್ರಾಯೋಗಿಕ ಪ್ರದರ್ಶನ ಕೂಡ ಮಾಡಿದೆವು. ಅದು ತುಂಬ ಯಶಸ್ವಿಯಾಯಿತು.
ಅದರ ನಂತರ ಅದೇ ಆ ರೀತಿಯಲ್ಲಿ ಮುಂದುವರಿಯಿತು. ಮತ್ತು ಈಗ ನಮ್ಮ ಧರ್ಮಸ್ಥಳ ಮೇಳಕ್ಕೆ ಪ್ರತಿ ಕಾವಂದರ ಮಾರ್ಗದರ್ಶನದಲ್ಲಿ ಯಜಮಾನರ ಪ್ರೇರಣೆಯಂತೆ, ಹರ್ಷೇಂದ್ರ ಕುಮಾರ್ ಅವರ ಪ್ರೇರಣೆಯಂತೆ ಪ್ರತಿ ವರ್ಷವೂ ನಾವು ಒಂದು 8-10 ಪ್ರಸಂಗಗಳನ್ನು ಸೆಲೆಕ್ಟ್ ಮಾಡ್ತೇವೆ. ನಮ್ಮ ಕಲಾವಿದರಿಗೆ ಯಾವ ಪ್ರಸಂಗ ಬೇಕು, ಇಷ್ಟವರೆಗೆ ಆಡದಿರೋ ಪ್ರಸಂಗಗಳು ಯಾವುದೇ ಪುರಾಣದಲ್ಲಿ, ಇಂಥದ್ದನ್ನೆಲ್ಲ ಸಿಲೆಕ್ಟ್ ಮಾಡಿಕೊಂಡು ಬೇಕಿದ್ರೆ ಕೆಲವು ಹೊಸ ಸಂಕಲನಗಳು ಆ ರೀತಿ ಒಂದು ಸೆಟ್ ಮಾಡ್ತಾ ಇದ್ದೇವೆ. ತುಂಬ ಯಶಸ್ವಿ ಆಗ್ತಾ ಇದೆ. ಈಗ ಕಳೆದ ವರ್ಷ, ಅದಕ್ಕಿಂತ ಹಿಂದಿನ ವರ್ಷ ಒಂದು ಕಾರುಣ್ಯಾಂಬುದಿ ಶ್ರೀರಾಮ ಅಂತ ಹೇಳಿ, ಅದು ಇವತ್ತಿನ ಯಕ್ಷಗಾನ ಪ್ರದರ್ಶನದ ಅಲ್ಲಿಗೆ ಬೇಕಾಗಿಯೇ ಮಾಡಿದ್ದು. ಅಲ್ಲಿ ರಾಮಕ್ಷೇತ್ರದ ಅರ್ಜೆಂಟ್ 1 ವಾರದಲ್ಲಿ ನಾನು ಸೆಟ್ ಮಾಡಿ ಕೊಟ್ಟದ್ದು. ಅದು ಯಾಕೆ ಏನೋ ತುಂಬ ಹೈಲೈಟ್ ಆಯಿತು. ಕಳೆದ ವರ್ಷವೇ ಸಾಧಾರಣ 20-22 ಪ್ರದರ್ಶನಗಳಾಗಿದೆ. ಈ ವರ್ಷವೇ 20ರವರೆಗೆ ಪ್ರದರ್ಶನ ಆಗಿದೆ. ಭಾರಿ ಬೇಡಿಕೆ ಇದೆ. ಅಂದ್ರೆ ಅಲ್ಲಿ ಸ್ವಲ್ಪ ಆ ಪ್ರದರ್ಶನದಲ್ಲಿ ಹೊಸತನಗಳೆಲ್ಲ ಸೇರಿಕೊಂಡಿದೆ. ಈಗ ಆರಂಭದಲ್ಲಿ ವಿಶ್ವವಸು ಗಂಧರ್ವನ, ಜಲಕೇಳಿ ಇತ್ಯಾದಿ ಅದೆಲ್ಲ ಸ್ವಲ್ಪ ಅಟ್ರಾಕ್ಷನ್ ಅಲ್ಲಿ ಹೋಗ್ತದೆ. ಎಲ್ಲ ಭಾವನೆಗಳು ಬರ್ತದೆ. ಶೃಂಗಾರ ರಸಕ್ಕೂ ಇದುಂಟು, ಭಕ್ತಿ ರಸಕ್ಕುಂಟು, ದುಃಖ ರಸಕ್ಕುಂಟು, ವೀರ ರಸಕ್ಕೂ ಆಸ್ಪದ ಉಂಟು. ಎಲ್ಲವೂ ಕೂಡಿದಾಗ ಆ ಪ್ರಸಂಗ ಮೇಲೆ ಬಿದ್ದಿದೆ. ಈ ರೀತಿ ಕಾಲಮಿತಿಯ ಕೆಲವು ಪ್ರಸಂಗಗಳು ನಮ್ಮ ಎಲ್ಲರ ಸಲಹೆ ನಿರ್ದೇಶನಗಳಿಂದ ಯಶಸ್ವಿ ಆಗ್ತಾ ಇದೆ. ಭಾಗವತರ ಇನ್ನು ಯಾವುದಾದ್ರೂ ಅಂದರೆ ಈಗ ಚಕ್ರ ನಿಲ್ಲುವುದಿಲ್ಲ, ತಿರುಗ್ತಾ ಇರ್ತದೆ ಅಂತ ಹೇಳ್ತಾರೆ. ಏನಾದರೂ ಮುಂದೆ ಈಗ ಕಾಲಮಿತಿಯಾದಂಥ ಯಕ್ಷಗಾನ ಮತ್ತೆ ಪೂರ್ಣರಾತ್ರಿಗೆ ಬರುವಂಥ ಸಾಧ್ಯತೆ ಏನಾದರೂ ತಮಗೆ ಕಾಣ್ತದೆ ಹೇಗೆ ಅಂತ? ಈಗಾಗಲೇ ಕೆಲವು ಕಡೆ ಪೂರ್ಣರಾತ್ರಿ ಯಕ್ಷಗಾನಗಳು ಆಗ್ತಾ ಇದೆ. ಮೇಳದ ಆಟಗಳು ಬಹಳ ಕಡಿಮೆ. ಆದರೆ ಈ ದಶಾವತಾರ ಮೇಳಗಳು, ಹರಿಕೆ ಆಟದ ಮೇಳಗಳು ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ಕಾಲಮಿತಿಯಲ್ಲೇ ಇರ್ತದೆ. ಆ ಕಾಲಮಿತಿಯಲ್ಲೂ ಇನ್ನೂ ಸಮಯ ಕಡಿಮೆ ಆಗಬಹುದು ಅಂತ ನನ್ನ ಯೋಚನೆ. ಇಂದಿನ ಇದನ್ನು ಗಮನಿಸಿದರೆ ಅಂತೂ ಇಡೀ ರಾತ್ರಿ ಆಗುವ ಯಾವುದೇ ಕಾಣುವುದಿಲ್ಲ, ಲಕ್ಷಣ ಕಾಣುವುದಿಲ್ಲ. ಅದನ್ನು ಇಡೀ ರಾತ್ರಿ ಆದರೆ ಪ್ರೇಕ್ಷಕರು ಸ್ವೀಕರಿಸುವುದಿಲ್ಲ. ಮತ್ತೆ ಕಾನೂನಿಂದ ತೊಡಕು ತುಂಬ ಇದೆ. ಇಂದಿಗೆ ಇಡೀ ರಾತ್ರಿ ಯಕ್ಷಗಾನ ಪ್ರದರ್ಶನ ಮಾಡಬೇಕಿದ್ರೆ ಕಾನೂನಿನ ತೊಡಕು ಇದೆ. ಈಗಾಗಲೇ ಅದೇ 12 ಗಂಟೆ ಮೇಲೆ ಮೈಕ್ ಪರ್ಮಿಷನ್ಗಳಿಲ್ಲ ಇತ್ಯಾದಿಗಳು ಇದೆ. ಅದು ಮುಂದೆ ಕಡ್ಡಾಯ ಆಗಬಹುದು ಮುಂದಿನ ದಿನಗಳಲ್ಲಿ. ಈಗ ಉದಾಹರಣೆಗೆ 12:30 1 ಗಂಟೆಯವರೆಗೆ ನಿಲ್ಲಿಸಬೇಕಾದ ಯಕ್ಷಗಾನಗಳು ಈಗ ಕಾಲಮಿತಿ ಆಗುವಂಥದ್ದು ಮುಂದಿನ ದಿನಗಳಲ್ಲಿ 10 ಗಂಟೆಗೆ ನಿಲ್ಲಿಸಬೇಕು ಅಂತ ಬಂದರೆ ದೊಡ್ಡ ಸಂಗತಿ ಅಲ್ಲ. ಬರಲೂಬಹುದು. ಈಗಿನ ಪರಿಸ್ಥಿತಿ ನೋಡಿದರೆ ಬರಲೂಬಹುದು. ಅದನ್ನು ಪ್ರೇಕ್ಷಕರು, ಜನಗಳು ಸ್ವೀಕರಿಸ್ತಾರೆ. ಭಾಗವತರ, ಈಗ ತಾವು ಮೇಳದಲ್ಲಿ ಇಷ್ಟನ್ನೆಲ್ಲ ಮಾಡ್ತಾ ಇದ್ದೀರಿ, ಅದರ ಜೊತೆಗೆ ಯಕ್ಷಗಾನಕ್ಕೋಸ್ಕರ ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಕೂಡ ತಾವು ದುಡಿತಾ ಇದ್ದೀರಿ. ತಮ್ಮ ತಂದೆ ಹೆಸರಿನಲ್ಲಿ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಹೇಳುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮೂಲಕ ಅಮೋಘವಾದಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀರಿ. ಈ ಸಂಸ್ಥೆಯ ಹುಟ್ಟಿನ ಒಂದು ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನನ್ನ ತೀರ್ಥರೂಪರು ಕೂಡ ಹಾಗೆ ವೆಂಕಪ್ಪಯ್ಯನವರು ಇಂತಹ ಅಧ್ಯಯನ ಯೋಗ್ಯ ಇಂತಹ ಚಿಂತನೆಗಳಲ್ಲೇ ಮುಂದುವರಿದವರು. ಇನ್ನೊಬ್ಬರಿಗೆ ಏನು ನಮ್ಮಿಂದ ಆಗ್ತದೆ ಅದನ್ನು ಕೊಡಲು ಪ್ರಯತ್ನಿಸಿದರು. ಈಗ ಅವರ ಕೃತಿಗಳು ಪಠ್ಯಗಳಾಗಿತ್ತು. ಈ ರೀತಿಯಲ್ಲಿ ಹೆಚ್ಚಿನವರಿಗೆ ಏನು ಸಲಹೆ ಬೇಕು, ಊರಿನಲ್ಲಿ ಆಗಲಿ ಎಲ್ಲಿ ಆಗಲಿ ಯಾವುದಾದ್ರು ಸಮಸ್ಯೆಗಳಿದ್ದರೆ ಸ್ಪಂದಿಸುವಂಥವರು. ಅವರ ಆದರ್ಶಗಳು ರಕ್ತಗತವಾಗಿ ನಮಗೂ ಬಂತು. ಮತ್ತು ಧರ್ಮಸ್ಥಳ ಮೇಳದಲ್ಲಿದ್ದೆ ನಾನು. ಅದೇ ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ, ನಮ್ಮ ದನಿಗಳಾದ ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನಗಳು, ಸಲಹೆಗಳು ಇದೆಲ್ಲವೂ ಜೊತೆಯಾಗಿ ಈಗ 36 ವರ್ಷದಿಂದ ಧರ್ಮಸ್ಥಳ ಮೇಳದಲ್ಲಿ ಇದ್ದೇನೆ. ತಂದೆಯವರು ಬಾಲ್ಯದಲ್ಲಿ ತೀರಿ ಹೋದ ಕಾರಣ ಅವರ ಕೊಡುಗೆಗಳೇನು ಎಂದು ನಮಗೆ ಜ್ಞಾನದ ಅರಿವಿಲ್ಲ ಆಯಿತು. ಯಕ್ಷಗಾನ ನಿಮಿತ್ತ ಮೈಸೂರು ಹೋಗಿದ್ದಾಗ ಹಿಂದಿನ ಹಲವು ಸಂದರ್ಶನಗಳಲ್ಲೂ ಹೇಳಿದ ವಿಷಯ ಇದು. GT ನಾರಾಯಣರಾವ್ ಅವರು ಯಕ್ಷಗಾನ ವಿದ್ವಾಂಸರು, ಸಿರಿಬಾಗಿಲು ವೆಂಕಪ್ಪಯ್ಯನವರ ಮಗ ಅಂತ ತಿಳಿದು ನನ್ನನ್ನು ಕರೆದು ಮಾರನೇ ದಿವಸ, ಯಕ್ಷಗಾನ ಮುಗಿದ ಮಾರನೇ ದಿವಸ ನನ್ನ ಕರೆದು ಹತ್ತಿರ ಕರೆದು ವಿಷಯ ಹೇಳಿದರು. ವೆಂಕಪ್ಪಯ್ಯನವರು ಗಡಿನಾಡು ಕಾಸರಗೋಡಿಗೆ ಕನ್ನಡ ಪರ ಹೋರಾಟದಲ್ಲಿ, ಕನ್ನಡ ಪರ ಚಟುವಟಿಕೆಗಳಲ್ಲಿ, ಅಧ್ಯಯನ ಯೋಗ್ಯ ಹಲವು ಕಾರ್ಯಕ್ರಮಗಳಲ್ಲಿ ಅವರನ್ನು ತೊಡಗಿಸಿಕೊಂಡವರು. ಅವರು ಸಂದು ಇಂದಿಗೆ 3 ದಶಕಗಳಾಗಿದೆ ಸರ್, ಒಂದು 2008ರ ಆಸುಪಾಸಲ್ಲೇ. ಕಾಸರಗೋಡು ಇಂದು ಮರೆತಂತಿದೆ. ನನಗೂ ಅವರಿಗೂ ವೆಂಕಪ್ಪಯ್ಯನವರಿಗೆ ಬಹಳ ಆತ್ಮೀಯರಾಗಿದ್ದೆವು. ನಮ್ಮಲ್ಲಿ ಹೋಗಿ ಪತ್ರ ವ್ಯವಹಾರಗಳೆಲ್ಲ ಆಗ್ತಾ ಇತ್ತು. ಅಂತಹ ವ್ಯಕ್ತಿಯನ್ನು ಕಾಸರಗೋಡು ಮರೆತಿದೆ. ಈ ಸಂದರ್ಭದಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಇಷ್ಟು ಕೆಲಸ ಮಾಡುತ್ತಿರುವ ನೀವು ಅದಕ್ಕೆ ಯಾಕೆ ನೀವು ಸ್ವಲ್ಪ ಪೂರಕವಾಗಿ ದುಡಿಬಾರದು, ಅವರ ಹೆಸರನ್ನು ಉಳಿಸುವ, ಅವರ ಹೆಸರನ್ನು ಶಾಶ್ವತವಾಗಿ ಉಳಿಸುವ ರೀತಿಯಲ್ಲಿ ಪ್ರಯತ್ನಿಸಬಾರದು ಎಂಬುದಾಗಿ ಒಂದು ಎಚ್ಚರಿಸಿದ್ರು. ಕೂಡಲೇ ಜ್ಞಾನೋದಯವಾಗಿ ಅದಕ್ಕೆ ಮೊದಲು ನನ್ನ ತಂದೆಯವರ ಶಿಷ್ಯ ಅಂತ ಹೇಳಿಕೊಂಡು ಬರುವ ಶಿಷ್ಯ ಎಂದೆನಿಸಿದವರೇ
ತಂದೆಯನ್ನು ಗುರು ಸಮಾನರಾಗಿ ಸ್ವೀಕರಿಸಿದವರು ರಾಧಾಕೃಷ್ಣ ಕೆ ಉಳಿಯ ತಡ್ಕ, ಕಾಸರಗೋಡಿನ ಇಂದಿನ ಹಿರಿಯ ಕವಿಗಳು. ಅವರು ತುಂಬ ಸಲ ನಮ್ಮ ಹತ್ರ ಹೇಳಿದರು, ಅವರ ಕೃತಿಗಳು ತುಂಬ ಉಂಟು, ಮರುಪ್ರಕಟಣೆ ಮಾಡುವ ನಾವು ಅಷ್ಟು ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಇದು ನನಗೆ ನೆನಪಾಯಿತು. ಕೂಡಲೇ ರಾಧಾಕೃಷ್ಣ ಅವರನ್ನು ಸಂಪರ್ಕಿಸಿದೆ. ರಾಧಾಕೃಷ್ಣ ಉಳಿಯ ತಡ್ಕ, ಜಗದೀಶ್ ಕೆ ಕೋಡ್ಲು, ಶಿವರಾಮ ಕಾಸರಗೋಡು ಇವರನ್ನೆಲ್ಲ ಜೊತೆಗರಿಸಿ 2011ರಲ್ಲಿ ಸಿರಿಬಾಗಿಲು ವೆಂಕಪ್ಪಯ್ಯ ಸಂಸ್ಮರಣಾ ಸಮಿತಿ ಅಂತ ರಚನೆ ಮಾಡಿ ಎಷ್ಟು ಕೃತಿಗಳು ಅವರದ್ದು ಸಿಕ್ಕಿದೆ ಅಷ್ಟನ್ನು ಸಿರಿಬಾಗಿಲು ಎಂಬ ಕೃತಿ ಸಂಪುಟವಾಗಿ ಹೊರತಂದೆವು. ಅದನ್ನು ನಮ್ಮ ಸಿರಿಬಾಗಿಲಿನ ಮಹಾದೇವ ಕ್ಷೇತ್ರದ ಪರಿಸರದಲ್ಲಿ ಬಿಡುಗಡೆ ಮಾಡಿ ಅಂದಿನಿಂದ ಸಿರಿಬಾಗಿಲು ವೆಂಕಪ್ಪಯ್ಯನವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಪ್ರತಿ ವರ್ಷ ಒಬ್ಬರಿಗೆ ಇದೇ ಕೊಡ್ತಾ ಮುಂದುವರಿಸ್ತಾ ಬಂದೆವು. ನನ್ನ ಕಾರ್ಯಕ್ಷೇತ್ರ ಯಕ್ಷಗಾನ ಆದ ಕಾರಣ ಯಕ್ಷಗಾನದ ಚಟುವಟಿಕೆ ಮಾಡಬೇಕು ಎಂಬ ಒಂದು ಆಸೆ ಆಯಿತು. ಇನ್ನು ಹೀಗೆ ಅಲ್ಲ, ಇದನ್ನು ರಿಜಿಸ್ಟ್ರೇಷನ್ ಮಾಡುವ ಈ ಸಂಸ್ಥೆಯನ್ನು ಅಂತ ಹೇಳಿ 2013ರಲ್ಲಿ ಟ್ರಸ್ಟ್ ಆಕ್ಟ್ ಪ್ರಕಾರ ನೋಂದಾವಣೆ ಮಾಡಿದೆವು. ಯಕ್ಷಗಾನದ ಹಲವಾರು ಅಧ್ಯಯನ ಯೋಗಿ ಚಟುವಟಿಕೆಗಳು ಅಲ್ಲಿಂದ ಆರಂಭವಾಯಿತು. ಪೂರ್ವರಂಗ ಅಭಿಯಾನಗಳು ಮತ್ತು ಈ ಮಲಯಾಳಂ ಯಕ್ಷಗಾನಗಳು, ಯಕ್ಷಗಾನ ತಾಳಮದ್ದಲೆಗಳು, ಹಲವು ಪ್ರದರ್ಶನಗಳು ಹೊರಗಡೆ ಎಲ್ಲ ಆಯಿತು. ಜತೆಯಲ್ಲಿ ನಮಗೆ ಇವರ ಬಲಿಪ ನಾರಾಯಣ ಭಾಗವತರ ಮಾರ್ಗದರ್ಶನ ಇತ್ಯಾದಿ ಪಡ್ಕೊಂಡು ಯಕ್ಷಗಾನದ ಪ್ರಸಂಗ ಮಾಹಿತಿಗಾಗಿ ರಂಗ ಪ್ರಸಂಗ ಎಂಬ ಒಂದು ಕಾರ್ಯಕ್ರಮ ಆಯೋಜಿಸ ಹೊರಟೆವು. ಕಾಸರಗೋಡು ನೀರ್ಚಾಲಿನಿಂದ ಆರಂಭಗೊಂಡು ಬೆಂಗಳೂರು ಇತ್ಲಾಗೆಲ್ಲ ತುಂಬ ಕಡೆ ಆಗಿದೆ, ಉಡುಪಿಯೆಲ್ಲ. ಆಮೇಲೆ ಇಷ್ಟು ಸಾಲದು ಅಂತೇಳಿ ರಾಧಾಕೃಷ್ಣ ಕಲ್ಚರ್ ಅವರ ನಿರ್ದೇಶನದಲ್ಲಿ ಯಕ್ಷಗಾನದ ಅರ್ಥಗಾರಿಕೆಗೆ ಬೇಕಾಗಿ ಅರ್ಥಾಂತರಂಗ ಎಂಬ ಕಾರ್ಯಕ್ರಮ, ಅಂದರೆ ಹೆಚ್ಚಿನ ಜನಗಳು ಯಕ್ಷಗಾನ ತಾಳಮದ್ದಲೆ ಅರ್ಥಗಾರಿಕೆಗೆ ಅವರನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಅವರಿಗೆ ಇದೊಂದು ಪಠ್ಯವಾಗಲಿ ಎಂಬ ದೃಷ್ಟಿಯಲ್ಲಿ ದಾಖಲೀಕರಣಗಳು ಇಂಥದ್ದೆಲ್ಲ ನಡೆದೆವು. ಅದೊಂದು 10-15 ಪ್ರೋಗ್ರಾಮ್ ಈಗಾಗಲೇ ಆಗಿದೆ. ಅದು ಸಾಲದು, ಇಂದಿನ ಭಾಗವತಿಗೆಯ ದೃಷ್ಟಿಕೋನವನ್ನು ಗಮನಿಸಿ ಇದು ಸಾಲದು, ಯಕ್ಷಗಾನದ ಭಾಗವತಿಗೆ ಹೇಗಿರಬೇಕು ಎಂಬ ಯೋಚನೆಯಲ್ಲಿ ಶ್ರೀಧರ್ DS ಅವರ ಮಾರ್ಗದರ್ಶನದಲ್ಲಿ ಯಕ್ಷ ಕಾವ್ಯಾಂತರಂಗ ಅಂತ ಒಂದು ಕಾರ್ಯಕ್ರಮ ಮಾಡಿದೆವು. ಅದು ಒಂದು ಕೆಲವು ಕಾರ್ಯಕ್ರಮಗಳಾಯಿತು. ಕವಿ ಪರಿಚಯ, ಕಾವ್ಯ ಛಂದಸ್ಸಿನ ಪರಿಚಯ, ಜೊತೆಗೆ ಯಕ್ಷಗಾನ ಭಾಗವತಿಗೆಯಲ್ಲಿ ಹೇಗೆ ಪ್ರಸ್ತುತಪಡಿಸುವುದು ಅದನ್ನು, ಭಾಗವತನ ವ್ಯಾಪ್ತಿಯೊಳಗೆ ಭಾಗವತನ ಅನುಭವದ ಮೇರೆಗೆ ಆ ಪದ್ಯ ಒಂದಿಷ್ಟು ವಿಸ್ತೀರ್ಣ ಮಾಡಬಹುದು ಯಕ್ಷಗಾನ ಪ್ರದರ್ಶನಕ್ಕೆ ಹೊಂದಿಸಿಕೊಂಡು. ಈ ರೀತಿಯ ಕೆಲವು ಅದರಿಂದ ಅಧ್ಯಯನ ರೀತಿಯಲ್ಲಿ ಒಂದು ಮುಂದುವರಿಯಿತು. ಈ ರೀತಿ ಆಗ್ತಾ ಬಂತು. ಜೊತೆಯಲ್ಲಿ ಇನ್ನೂ ಸಾಲದು, ನಮ್ಮ ಚಟುವಟಿಕೆ ಮುಂದುವರಿಬೇಕು ಅಂತ ಹೇಳಿ ಒಂದು ಸಾಂಸ್ಕೃತಿಕ ಭವನ ರಚಿಸಿದ್ರೆ ಏನೋ ಎಂಬ ಕಲ್ಪನೆ ಇಳಿದೆ ಹೊರಟೆ. ಅದಕ್ಕೆ ಎಸ್ಟಿಮೇಟ್ ಅದು ಇದೆಲ್ಲ ಮಾಡಿ ದೊಡ್ಡ ಮಟ್ಟಿಗೆ ಹೊರಡುವಂಥ 2 ಕೋಟಿ ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆಲ್ಲ ಸಲ್ಲಿಸಿ ಸರ್ಕಾರದಿಂದ ಸ್ಯಾಂಕ್ಷನ್ ಆಗುವ ಆರಂಭಿಸುವ ಹೊತ್ತಿಗೆ ಕೋವಿಡ್ ಬಂತು. ಪೂಜ್ಯ ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಆಶೀರ್ವಾದ ಉಪಸ್ಥಿತಿಯೊಂದಿಗೆ 2019 20 ಏನೋ ಅದಕ್ಕೆ ಶಿಲಾನ್ಯಾಸ ಮಾಡಿದೆವು. ಶಿಲಾನ್ಯಾಸ ಆಗಿ ಕೆಲಸ ಆರಂಭವಾಗುವ ಕೋವಿಡ್ ಬಂದು ಎಲ್ಲವೂ ಬಾಕಿ ಆಯಿತು. ಸರ್ಕಾರದಿಂದ ನಾವು ನಿರೀಕ್ಷಿತವಾದಂತಹ ಫಂಡ್ಗಳು ಸಿಗದೆ ಬಂತು ಸ್ವಲ್ಪ ಸಮಯ. ಸರ್ಕಾರದಿಂದ ಮತ್ತೆ ಕೋವಿಡ್ ನಂತರ ನಮಗೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಈ ಚಟುವಟಿಕೆಗಳನ್ನು ಗಮನಿಸಿ ಇದಕ್ಕೆ ಬೇಕಾಗಿ ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾಗಿರುವ ಯಡಿಯೂರಪ್ಪನವರು, CT ರವಿ ಅವರು ಸಾಂಸ್ಕೃತಿಕ ಮಿನಿಸ್ಟರ್ ಆಗಿದ್ದರು, ಇವರೆಲ್ಲರೂ ಸೇರಿ ಇದಕ್ಕೆ ನಮಗೆ 50 ಲಕ್ಷ ಗ್ರ್ಯಾಂಟನ್ನು ಒದಗಿಸಿದ್ದರು. ಮೊದಲ ಕಂತನ್ನು ಸ್ಯಾಂಕ್ಷನ್ ಮಾಡಿದರು. ಹಾಗೆ ಕೆಲಸ ಆರಂಭ ಮಾಡಿದೆವು. ಕೆಲಸ ಆರಂಭ ಮಾಡಿ ಈಗ ಕಳೆದ 2023ರಲ್ಲಿ ಡಾಕ್ಟರ್ ರಾಜಶ್ರೀ ವೀರೇಂದ್ರ ಹೆಗ್ಗಡೆಯವರ ದಿವ್ಯ ಹಸ್ತದಲ್ಲಿ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಭವನ ಎಂಬುದು ಲೋಕಾರ್ಪಣೆ ಆಯಿತು. ಗಣ್ಯರ ಸಮ್ಮುಖದಲ್ಲಿ ಹಿರಿಯ ದಾನಿಗಳು, ಕೊಡುಗೆ ದಾನಿಗಳಾದಂತಹ ಕೂಳೂರು ಸದಾಶಿವ ಶೆಟ್ಟಿಯವರು, KK ಶೆಟ್ಟಿಯವರು, ಯತಿವರಿಯರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು, ಕೊಂಡೆಯೂರು ಶ್ರೀಗಳು, ಮಾಣಿಲ ಶ್ರೀಗಳು, ಹಾಗೆ ಗಣ್ಯರ ಸಮ್ಮುಖದಲ್ಲಿ 2023 ಡಿಸೆಂಬರ್ 26ರಂದು ಈ ಸಾಂಸ್ಕೃತಿಕ ಭವನ ಲೋಕಾರ್ಪಣೆ ಆಯಿತು. ಏಕೆಂದರೆ ನಾನೇ ಅಚ್ಚರಿ ಪಡುವ ರೀತಿಯಲ್ಲಿ ಅಲ್ಲಿ ಕೆಲಸ ಕಾರ್ಯಗಳಾಯಿತು. ಆಗಲಿ ಭಾಗವತರು, ಇನ್ನೂ ಕೆಲವೊಂದು ಪ್ರಶ್ನೆಗಳು ಬಾಕಿ ಇದೆ, ಆದರೆ ಸಮಯ ಸಾಕಾಗ್ತಿಲ್ಲ. ಹಾಗಾಗಿ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಸರಿ. ನೋಡಿದ್ರಲ್ಲ ವೀಕ್ಷಕರೇ, ಈಗ ನಮ್ಮ ಜೊತೆಗೆ ಸಿರಿಬಾಗಿಲು ರಾಮಕೃಷ್ಣಮಯ್ಯರಿದ್ದುಕೊಂಡು ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಯಾವ ರೀತಿ ಅವರ ಪ್ರತಿಷ್ಠಾನದ ಕೆಲಸಗಳು ನಡೀತಾ ಇವೆ, ಯಾವ ರೀತಿ ಅವರು ಹಿರಿಯ ಕಲಾವಿದರ ಜೊತೆಗೆ ಕಾಲವನ್ನು ಕಳೆದ್ರಿಂದ ಇವತ್ತು ಒಂದು ಮೇಳದ ಪ್ರಧಾನ ಭಾಗವತರಾಗಿ ಮುಂದುವರಿಯೋದಕ್ಕೆ ಸಹಕಾರಿಯಾಗಿದೆ ಹೇಳೋ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಇನ್ನೂ ಕೆಲವೊಂದು ಪ್ರಶ್ನೆಗಳು ಬಾಕಿ ಇವೆ, ಅವುಗಳನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಅಲ್ಲಿ ತನಕ ನೋಡ್ತಾರೆ ಅಭಿಮತ TV, ಜನಮನದ ನಾಡಿಮಿಡಿತ.